ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ನಾನು ಒಂದು ವಿಶೇಷವಾದಂಥ ಸಮಸ್ಯೆ ಬಗ್ಗೆ ನಿಮಗೆ ತಿಳುವಳಿಕೆ ಕೊಟ್ಟು ಅದರಿಂದ ಮುಕ್ತರಾಗಬೇಕಾದ್ರೆ ಏನೆಲ್ಲ ಪರಿಹಾರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಒಬ್ರಿಗೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ತಗೊಳ್ಳೋಣ, ಇಡೀ ದೇಶ ಬೇಡ. ಕರ್ನಾಟಕದಲ್ಲಿ ಮನೆಗೊಬ್ಬಂಗೆ ಕಾರ್ ಇಲ್ಲ, ಸೈಟ್ ಇಲ್ಲ, ಕೆಲಸ ಇಲ್ಲ ಅಂದ್ರೂ ಕೂಡ ಮನೇಲಿ ಯಾರಿಗಾರು ಒಬ್ರದು ಇಲ್ಲ ಕೋರ್ಟ್ ಕೇಸ್ ಇರುತ್ತೆ, ಇಲ್ಲ ಪೊಲೀಸ್ ಕೇಸ್ ಇರುತ್ತೆ. ಇವತ್ತಿನ ದಿವಸ ಕಲಿಯುಗದಲ್ಲಿ ಐಶ್ವರ್ಯಕ್ಕಿಂತ ಅವಮಾನ, ನಿಷ್ಠುರ, ಅಪಮಾನ ಮತ್ತೆ ಈ ಕೋರ್ಟು, ಜೈಲು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಯೋಗ ಅಂತೂ ಮನೆಗಳಲ್ಲಿ ಒಬ್ರಿಗೆಲ್ಲ ಒಬ್ರಿಗೆ ಇದ್ದೇ ಇರ್ತದೆ. ಸೈಟ್ ಇಲ್ಲ ಪರವಾಗಿಲ್ಲ, ಸ್ವಂತ ಮನೆ ಇಲ್ಲ ಪರವಾಗಿಲ್ಲ, ಲೀಸ್ ಮನೆಯಲ್ಲೇ ಇದ್ದೀವಿ, ಬಾಡಿಗೆ ಮನೆಯಲ್ಲೇ ಇದ್ದೀವಿ, ಆದ್ರೂ ಏನೋ ಒಂದು ಕೋರ್ಟ್ಗೆ ಹೋಗೋ ಸಂದರ್ಭ, ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗೋ ಸಂದರ್ಭ. ಈ ಕೋರ್ಟು, ಪೊಲೀಸ್ ಸ್ಟೇಷನ್ನು, ಜೈಲು ಅಂತ ಅಂದ ತಕ್ಷಣವೇ ಶನಿ, ರಾಹು ಮತ್ತೆ ಕುಜ ಈ ಮೂರು ಗ್ರಹಗಳ ಸಂಯೋಗದಿಂದ ನಾವು ಜೈಲ್ಗೆ ಹೋಗ್ತೀವಿ, ಕೋರ್ಟ್ಗೆ ಹೋಗ್ತೀವಿ, ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತೀವಿ. ಮಂಗಳ, ಶನಿ, ರಾಹು, ಮಂಗಳ, ಶನಿ ಮತ್ತೆ ರಾಹು ನಮ್ಮ ಜಾತಕದಲ್ಲಿ ನೀಚನಾದಾಗ ಪಾಪಗ್ರಹಗಳ ಜೊತೆ ಸೇರ್ಕೊಂಡ್ಬಿಟ್ರೆ ಈ ಮೂರು ಗ್ರಹಗಳು ನಮ್ಮನ್ನ ಕೋರ್ಟ್ ಕಲ್ಸುತ್ತೆ, ಪೊಲೀಸ್ ಸ್ಟೇಷನ್ ಕಲ್ಸುತ್ತೆ, ಇಲ್ಲ ಜೈಲ್ಗೆ ಹೋಗಿ ಕುತ್ಕೋಬೇಕು ಹಂಗ್ ಮಾಡ್ಬಿಡುತ್ತೆ. ಕಾರಾಗೃಹ ವಾಸ ಇದು ನಮ್ಮ ಜಾತಕದಲ್ಲಿ ಇಲ್ಲ. ಮಂಗಳನು ಚೆನ್ನಾಗಿದ್ದಾನೆ, ರಾಹು, ಶನಿ ಎಲ್ಲ ಚೆನ್ನಾಗಿದ್ದಾರೆ, ಆದ್ರೆ ಕೋರ್ಟ್ಗೆ ಹೋಗ್ತೀವಿ. ಪ್ರತಿ ತಿಂಗಳು ಕೋರ್ಟ್ಗೆ ಅಲಿಬೇಕು, ಪ್ರತಿ ತಿಂಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೈನ್ ಆಗ್ತಿರ್ಬೇಕು ಆಗಾಗ, ಇಲ್ಲ ಪರ್ಮನೆಂಟ್ ಆಗಿ ಜೈಲಲ್ಲಿ ಇರ್ಬೇಕು ಒಂದಷ್ಟು ವರ್ಷ, ಅಷ್ಟು ತಿಂಗಳು ಅಂತೇಳಿ. ಇದು ಮಂತ್ರತಂತ್ರದಿಂದ ಕೆಲವು ಮಾಡ್ಬಿಡ್ತಾರೆ. ನನ್ನ ಹತ್ರ ಒಬ್ರು ಬಂದ್ರು, 15 ಎಕರೆ ಜಮೀನಂತೆ. 15 ಎಕರೆ ಜಮೀನ ತಗೊಂಡಿರೋ ವ್ಯಕ್ತಿ ಬೆಂಗಳೂರಲ್ಲಿದ್ದಾರೆ. ಅವ್ರದ್ದು ಇದೆಲ್ಲೋ ಕಾರವಾರದ ಹತ್ರ ಒಂದ್ ಕಡೆ, ಅಲ್ಲಿ 15 ಎಕರೆ ಜಮೀನ್ ಇದೆ. ಆ 15 ಎಕರೆ ಜಮೀನ ಪಕ್ಕದಲ್ಲಿದ್ದವನೊಬ್ಬ ಒತ್ತುವರಿ ಮಾಡಿಕೊಂಡು ಅವನೇ ವ್ಯವಸಾಯ ಮಾಡ್ತಿದ್ದಾನೆ. ಇವ್ರಿಗೆಲ್ಲ ಲಂಚ ಕೊಟ್ಟು ಆ 15 ಎಕರೆಗೆ ಅವನ ಹೆಸರಲ್ಲೇ ಪಾಣಿ, RTC ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಹೆಂಗ ಆಗ್ತಿದೆ ಇದು. ಸಬ್ ರಿಜಿಸ್ಟರ್ ಆಫೀಸಲ್ಲಿಯೂ ಏನು ರಿಜಿಸ್ಟ್ರೇಷನ್ ಆಗಿಲ್ಲ, ಆದ್ರೆ ಅವನ ಜಮೀನ್ ಪೂರ್ತಿಯಲ್ಲೇ ನನ್ನ ಜಮೀನು ಇನ್ನೊಬ್ಬನ ಹೆಸರಲ್ಲಿ ಇದೆ. ನೋಡಿ, ನನಗೆ ಅದು ಗೊತ್ತಾದ್ಮೇಲೆ, ಅಂದ್ರೆ ಆ ವ್ಯಕ್ತಿಗೆ ಗೊತ್ತಾದ್ಮೇಲೆ ಜಮೀನು ನಂದು, ಇದು ಬಿಡಬೇಕು ಅಂತ ಕೇಳಿದಾಗ ನಾನು ಬಿಡಲ್ಲ, ನಂದು ಹಾಗೆ ಅಂತೇಳಿ ಕೋರ್ಟ್ ಕೇಸ್ ಹಾಕೊಂಡ್ರಿ. ಇವರು ನನ್ನ 15 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾನೆ, ನನಗೆ ಬಿಟ್ಕೊಡ್ತಿಲ್ಲ, ಕೇಳಕ್ ಹೋದ್ರೆ ಗಲಾಟೆ ಮಾಡ್ತಾನೆ ಅಂತೇಳಿ ಕೋರ್ಟ್ ಹೋಯ್ತು. ಜಮೀನು ಅಂದ್ರೆ ಮಂಗಳ ಗ್ರಹ, ಭೂಮಿ, ಮನೆ, ಹೊಲ, ಗದ್ದೆ ಅಂದ್ರೆ ಮಂಗಳ ಗ್ರಹ ಕಂಟ್ರೋಲ್ ಇರ್ತದೆ ಅಂತ. ಅವನೇನ್ ಮಾಡ್ದ, ಕೋರ್ಟ್ ಕೇಸ್ ಹಾಕ್ತಾ, ಅವನು ಕೂಡ ಕೇಸ್ ನಡ್ಸಕ್ಕೆ ಇನ್ನೊಬ್ಬ ಲಾಯರ್ ಇಟ್ಟ. ಈಗ 15 ಎಕರೆ ಓನರು ಕೋರ್ಟ್ಗೆ ಹೋಗಿದ್ದಾನೆ, ನಂಗೆ 15 ಎಕರೆ ಬಿಡಿಸ್ಕೊಡಿ ಅಂತೇಳಿ ಕೋರ್ಟ್ ಕೇಳ್ತಾ ಇದ್ದಾನೆ. ಕೋರ್ಟ್ ನಡೀತಾ ಇದೆ. ಅದೇ ನೀವು ತಾಕ ನಾಳೆ ಬೆಳಗ್ಗೆ ತೀರ್ಮಾನ ಆಗತ್ತಾ? ಕೋರ್ಟ್ಗೆ ಹೋದ್ರೆ ಭೂಮಿ ವಿಚಾರದಲ್ಲಿ ಮಾತ್ರ ವರ್ಷ ಗಟ್ಟತ್ತೆ ಹೋಗುತ್ತೆ. ಸುಮಾರು 9-10 ವರ್ಷ ನಡೀತಾ ಇದೆ ಕೋರ್ಟಲ್ಲಿ ಕೇಸು, ಇನ್ನೂ ಇತ್ಯರ್ಥ ಆಗಿಲ್ಲ. ಅದೇನಪ್ಪ ಅಂದ್ರೆ ಒಂದೆರಡು ಇರಂಗಲ್ಲೇ, ಆ ರಿಜಿಸ್ಟ್ರೇಷನ್ ನನ್ನ ಹೆಸರಿದೆ, ಪಾಣಿ, RTC ಎಲ್ಲ ನನ್ನ ಹೆಸರಿದೆ, ಆದ್ರೆ ಅವನ ಹೆಸರಲ್ಲಿ ಹೆಂಗ್ ಬಂತು? ಕೋರ್ಟ್ ಕುಲಂಕುಷವಾಗಿ ತೀರ್ಮಾನ ತಗೊಂಡ್ರೆ ನನ್ನ ಪರವಾಗಿ ಕೇಸು ಜಡ್ಜ್ಮೆಂಟ್ ಕೊಡ್ಬೇಕು. ಆದ್ರೆ ಯಾರು 15 ಎಕರೆಯನ್ನು ಒತ್ತುವರಿ ಮಾಡ್ಕೊಂಡು ಸುಳ್ಳು ಡಾಕ್ಯುಮೆಂಟ್ ನ ಸೃಷ್ಟಿ ಮಾಡ್ಕೊಂಡು ಆಟ ಆಡ್ತಿದ್ದಾನ, ಆ ವ್ಯಕ್ತಿ ಏನ್ ಮಾಡಿದ್ದಾನೆ, ಬಾನಾಮತಿ ಪ್ರಯೋಗ ಮಾಡಿದ್ದಾನೆ. ಯಾರಿಗೆ? ಜಡ್ಜ್ಗೆ, ನನ್ನ ಪರವಾಗಿ ವಾದ ಮಾಡಿಸುವಂತ ಲಾಯರ್ಗೆ, ನನಗೆ, 3 ಜನಕ್ಕೆ. ಅಂದ್ರೆ 15 ಎಕರೆ ಓನರ್ ಮಾಲೀಕರಿಗೆ, ಆ ಲಾಯರ್ಗೆ, ಜಡ್ಜ್ಗೆ. ಯಾವಾಗ ಡೇಟ್ಸ್ ಬರ್ತದೋ ಕೋರ್ಟ್ಗೆ, ಆ ಡೇಟ್ ಕೊಡ್ತಾರೋ ಆ ಡೇಟ್ಗೆ ಹೋಗುವಾಗ ಇಲ್ಲ ಜಡ್ಜ್ಗೆ ಎಫೆಕ್ಟ್ ಆಗತ್ತೆ, ಇಲ್ಲ ನನ್ನ ಕಡೆ ಲಾಯರೇ ಬರೋಲ್ಲ, ಇಲ್ಲ ನಾನೇ ಹೋಗಕ್ಕಾಗಲ್ಲ. ಅಕಸ್ಮಾತ್ ಏನಾದ್ರೂ ಜಡ್ಜ್ ಬಂದ್ರು, ಆ ಕೇಸ್ ಬಂದ ತಕ್ಷಣ ಅವ್ರಿಗೊಂಥರ ಬಾಡಿ, ಮೈಂಡ್ ಅಲ್ಲೆಲ್ಲ ವಿಚಿತ್ರವಾದಂತ ವೈಬ್ರೇಷನ್ ಶುರು ಆಗ್ಬಿಡ್ತದೆ. ಈಗ ಯಾರು 15 ಎಕರೆ ಆವರಿಸ್ಕೊಂಡಿದ್ದಾನಲ್ಲ, ಅವನು ಅದು ಯಾವುದು ದೇವಿ
ಆ ಕಡೆ ಈ ಗ್ರಾಮ ದೇವತೆ, ನಾಗದೇವತೆ ಇದೆ ಏನೋ ಒಂದು ಪೂಜೆ ಎಲ್ಲ ಮಾಡ್ತಾರೆ. ಆ ಸಂಪ್ರದಾಯ ಹುಟ್ಟಿರೋನು ಈಗಾಗಲೇ 15 ಎಕರೆಲಿ 2 ಎಕರೆ ದೊಡ್ಡದಾಗಿ ಒಂದು ಸ್ಟೇ ಹೋಮ್ ತರನು ಮಾಡ್ಕೊಂಡ್ಬಿಟ್ಟು ದುಡಿತಿದ್ದಾನೆ. ನೋಡಿ, ಯಾರ್ದೋ ಜಮೀನು, ಇವನು ಹೋಗಿ ಅಲ್ಲಿ ಸ್ಟೇ ಹೋಮ್ ಸ್ಟೇ ತರ ಮಾಡಿ ದುಡಿತಾ ಇದ್ದಾನೆ 2 ಎಕರೆಗೆ. ಇದು ಎಲ್ಲಿ ಕೈ ಬಿಟ್ಟು ಹೋಗುತ್ತೆ ಅಂತೇಳಿ ಲ್ಯಾಂಡ್ ಓನರ್ಗೂ, ಆ ಕೇಸ್ ನಡೆಸೋ ಲಾಯರ್ಗಳಿಗೂ, ಆ ಜಡ್ಜ್ಗೂ ಪ್ರತಿ ಕೇಸ್ ಡೇಟ್ ಬಂದ ತಕ್ಷಣ 2-3 ದಿನ ಮುಂಚೆನೆ ಏನೋ ಮಂತ್ರತಂತ್ರ ಮಾಡ್ತಾನೆ, ಇಲ್ಲ 3 ಜನ ಎಫೆಕ್ಟ್ ಆಗ್ತದೆ. ಮೆರಿಟ್ಸ್ ಇದ್ರೂ ಕೂಡ ಜಡ್ಜ್ಮೆಂಟ್ ಕೊಡಕ್ ಆಗ್ತಿಲ್ಲ 9 ವರ್ಷದಿಂದ. ನೋಡಿ, ಯಾಕಂದ್ರೆ ಜಡ್ಜ್ಮೆಂಟ್ ಆದ್ರೆ ನಾನು ಓಡಿಸ್ಬಿಡ್ತಾರೆ. ಇವನು ಮಾಟ ಮಂತ್ರ ತಂತ್ರ ಪ್ರಯೋಗ ಮಾಡ್ತಿದ್ದಾನೆ. ಇದಕ್ಕೆ ಆದಿಕಾಟೇರಿ ಅಂತ ಕರೀತಾರೆ. ವಾದ ವಿವಾದಗಳಿಗೆ ಬರುವಂತ ಆತ್ಮಗಳನ್ನ ಅವ್ರ ಜಾತದಲ್ಲಿ ಶನಿ, ಚಂದ್ರ, ರಾಹು ಮತ್ತೆ ಮಂಗಳಕ್ಕೆ ಗ್ರಹಣ ವೀಕ್ ಮಾಡ್ಬಿಡ್ತಾರೆ. ಆದಿಕಾಟೇರಿ ಪ್ರಯೋಗ, ಬಾನಾಮತಿ ಪ್ರಯೋಗದಿಂದ ಆ ಕೇಸ್ ಬಂದ ತಕ್ಷಣ ಹಾಕ್ಲಿಕ್ಕೆ ನಿದ್ದೆ ಬರೋಂಗಾಗೋದು, ತೂಗುಡಿಕೆ, ಏನೋ ಮೈಯೆಲ್ಲ ಉರಿ ಬಂದಂಗಾಗೋದು. ಲಾಯರ್ ಹೇಳ್ತಾರೆ, ನೀವತ್ ಬೇಡ, ನೆಕ್ಸ್ಟ್ ಡೇಟ್ ತಗೊಂಡ್ಬಿಡ್ತೀನಿ, ನೆಕ್ಸ್ಟ್ ಡೇಟ್ ಹೋಗಿ ನೋಡ್ತೀನಿ ಅಂತ ಹೇಳ್ತಾರಂತೆ. ಇಲ್ಲ ಲಾಯರ್ ವೆಹಿಕಲ್ ಪಂಚರು, ಇಲ್ಲ ಅವ್ರಿಗೆ ಬೇದಿ, ಇಲ್ಲ ಅವ್ರಿಗೆ ವಾಂತಿ, ಇಲ್ಲ ಅವ್ರಿಗೆ ಏನೋ ತೊಂದ್ರೆ, ಇಲ್ಲ ಅವ್ರಿಗೆ ಆ ಕೇಸ್ ತಗೊಬೇಕು ಅಂದ ತಕ್ಷಣ ಏನೇನೋ ಒಂಥರ ಆಗ್ತದೆ. ಎಷ್ಟೋ ಜನ ಲಾಯರ್ ಚೇಂಜ್ ಆಗಿದೆ. ಜಡ್ಜಸ್ 2 ವರ್ಷ 3 ವರ್ಷಕ್ಕೆಲ್ಲ ಚೇಂಜ್ ಆಗಿದ್ದಾರೆ. ಜಡ್ಜಸ್ ಚೇಂಜ್ ಆದಂಗೆ ಲಾಯರ್ ಚೇಂಜ್ ಆದಂಗೆ ಅವ್ನು ಚೆನ್ನಾಗಿ ದುಡ್ಕೋತಾ ಇದ್ದಾನೆ, ಒತ್ತುವರಿ ಮಾಡ್ಕೊಂಡಿರೋನು. ಇದಕ್ಕೆ ಆದಿಕಾಟೇರಿ ಮತ್ತೆ ಬಾನಾಮತಿ ಪ್ರಯೋಗ, ಮತಿನೇ ಚೇಂಜ್ ಮಾಡಕ್ ಬಿಡ್ತಾರೆ. ಕೇಲಮತಿ, ಮಂದಮತಿ, ಮದಮತಿ ಅಂತೇಳಿ ಬಾನಾಮತಿ 12 ವೆರೈಟಿ ಪ್ರಯೋಗಗಳ ವಿಧಾನಗಳಿದೆ. ಅದ್ರ ಒಂದು ವಿಧಾನ, ಬಹುಶಃ ಆ ವ್ಯಕ್ತಿ ಕೇರಳದಲ್ಲಿ ಒಬ್ಬಿದ್ದಾನೆ, ಅವನ ಹತ್ರ ಹೋಗಿ ಇದನ್ನ ಮಾಟಮಂತ್ರ ಪ್ರಯೋಗ ಮಾಡ್ತಾ ಇದ್ದಾನೆ. ಈ ಜಮೀನು ನನಗೆ ಬರ್ಲಿ. ನೋಡಿ ಎಂತ ಅಧರ್ಮ. ಓನರ್ ಯಾರೋ, ಅದು ಆ ಜಮೀನು ನನಗೆ 15 ಎಕರೆ ಬರ್ಬೇಕು ಅಂತ ಕೂತಿದ್ದಾನೆ. ಈ ತರದೆಲ್ಲ ಬಹಳಷ್ಟು ತರಲೆಗಳು ನಮ್ಮ ಜಗತ್ತಿನಲ್ಲಿ ನಡೀತಾ ಇದೆ. ಈ ತರ ತರಲೆ ಮಾಡಿದವ್ರಿಗೆ ಕೋರ್ಟ್ಗೂ ಹೋಗ್ಬಾರ್ದು, ಪೊಲೀಸ್ ಸ್ಟೇಷನ್ಗೂ ಹೋಗ್ಬಾರ್ದು. ಕೋರ್ಟ್ಗೆ ಹೋದ್ರೆ ದುಡ್ಡು, ಶ್ರಮ, ಟೈಮ್ ಎಲ್ಲ ಹಾನಿ. ಅದಕ್ಕೇನ್ ಮಾಡ್ಬೇಕು? ಪ್ರತ್ಯಂಗಿರ, ಶತ್ರುಹರ, ಶತ್ರು ವಿಧ್ವಂಸಿನಿ ಆದಂತ ಜಗದ್ರಾತ್ರಿ ಜಗದಾಂಬಿಕೆ ಆ ಪ್ರತ್ಯಂಗಿರ ದೇವಿಗೆ ಪ್ರಾರ್ಥನೆ ಮಾಡ್ಬೇಕಂತೆ. ಧರ್ಮವನ್ನ ತುಲನೆ ಮಾಡ್ತಾಳೆ, ಧರ್ಮ ಯಾವುದು ಅಧರ್ಮ ಯಾವುದು ಅಂತೇಳಿ. ಯಾಕಂದ್ರೆ ಪ್ರತ್ಯಂಗಿರ ಧರ್ಮದೇವತೆ, ನ್ಯಾಯ ದೇವತೆ. ಇದನ್ನೆಲ್ಲ ಚಿಂತೆ ಮಾಡಿ ಜೈಲು, ಪೊಲೀಸ್ ಸ್ಟೇಷನ್, ಕೋರ್ಟು, ಕಾನೂನು ಅಥವಾ ಯಾರೇ ಬುದ್ಧಿ ಹೇಳಿದ್ರು ಕೂಡ ಸರಿಯಾಗಿಲ್ಲ ನನ್ಗೆ. ಒಂದೇ ಯಾಕಂದ್ರೆ ಮಮ ಶತ್ರುನ್ ಭಕ್ಷಯ ಮಮ ಶತ್ರುನ್ ತಾಡಯ ಮಮ ವೈರಿಜನಾಂತಹದಹ ದೂಷಕಾನ್ ದೀರ್ಘರೋಗ ಮುಕ್ತಿಂ ಕರು. ಇದೆಲ್ಲ ಮಂತ್ರದಲ್ಲಿ ನಾವು ಸಬ್ಮಿಟ್ ಮಾಡ್ತೀವಿ ನಮ್ಮ ನೋವು ದುಃಖನೆಲ್ಲ ಪ್ರತ್ಯಂಗಿರ ದೇವಿಗೆ. ಈ ತರ ಸುಮ್ಮನೆ ಇಲ್ದದ್ದೆಲ್ಲ ಡಾಕ್ಯುಮೆಂಟ್ ಸೃಷ್ಟಿ ಮಾಡಿ ಯಾರ್ದೋ ಜಮೀನ್ಗೋ ಮನೆ ಕಟ್ಬಿಡೋದು, ಯಾರ್ದೋ ಜಮೀನ್ಗೋ ಕಾಂಪೌಂಡ್ ಹಾಕ್ಬಿಡೋದು, ಯಾರ್ದೋ ಇದಕ್ಕೆ ಈ ತರದೆಲ್ಲ ನಡೀತಾ ಇದೆ. ಅನ್ಯಾಯ, ಮಂಗಳಗರಕ್ಕೆ ಅವಮಂಗಳ. ಈ ಮಂಗಳಕ್ಕೆ ಅಮಂಗಳ ಆಗ್ತಿದ್ರೆ ಸರಿಪಡಿಸ್ಬೇಕು ಅಂತಾರೆ. ಇವತ್ತಿನ ನಿಮ್ಗೆ ಗೊತ್ತಲ್ಲ, ಪೊಲೀಸ್ ಸ್ಟೇಷನ್, ಕೋರ್ಟ್ ಎಷ್ಟು ದುಡ್ಡು ವೇಸ್ಟ್. ಅದರಿಂದ ಶ್ರದ್ಧಾ ಭಕ್ತಿಯಿಂದ ಕೂತ್ಕೊಂಡು ಆ ಪ್ರತ್ಯಂಗಿರ ದೇವಿಗೆ ಸಂಕಲ್ಪ ಮಾಡಿ, ನನಗೆ ಈ ರೀತಿ ಆಗಿದೆ, ಧರ್ಮ ಕೊಡು ತಾಯಿ ಅಂತ ಪ್ರಾರ್ಥನೆ ಮಾಡಿದ್ದೆ ಆದ್ರೆ ಪವಾಡ ನಡೆದೋಗುತ್ತೆ. ಇದು ಮಾಡಕ್ ಕಷ್ಟ ಕೆಲವರಿಗೆ. ಅದರಿಂದ ಯಾರಿಗೆ ನಾನು ಹೇಳಿದಲ್ಲ, ಮನೇಲಿ ಸೈಟ್ ಇಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ ಅಂದ್ರೆ ಪ್ರತಿಯೊಬ್ಬರು ಒಂದಲ್ಲ ಒಂದ್ ರೀತಿ ಕೋರ್ಟ್ ಕೇಸ್ ಇಲ್ಲ ಪೊಲೀಸ್ ಕೇಸ್ ಇರ್ತದೆ. ಇಲ್ಲ ಕಳ್ತನ ಮಾಡಿರೋ ಕೇಸು, ಕೊಲೆ ಕೇಸು, ಇಲ್ಲಿ ಇನ್ಯಾವುದೋ ಪಕ್ಕದ ಮನೆ ನಾಯಿ ಬಂದು ಮನೆ ಮುಂದೆ ಕೂತ್ಕೊಂಡು ಗಲೀಜ್ ಮಾಡ್ತು ಅಂತೇಳಿ ಬೈದಕ್ಕೆ ಬೈದಾಟದಲ್ಲಿ ಹೊಡೆದಾಟ ಆಗಿ ನಾಯಿ ವಿಚಾರದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೋರ್ಟ್ಗೆ ಹೋಯ್ತು ಆ ಕೇಸು. ನಾಯಿ ಮನೆ ಮುಂದೆ ಬಂದು ಗಲೀಜ್ ಮಾಡುತ್ತೆ, ನಾಯಿ ನಮ್ ನಿದ್ದೆ ಮಾಡಕ್ ಬಿಡಲ್ಲ ಅಂತ ಹೇಳಿದ್ಮೇಲೆ ನಾಯಿ ವಿಚಾರದಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಿದೆ. ನೋಡಿ ಹೆಂಗಿದೆ. ಯಾವುದೋ ಒಂದು ನೆಪ ಸಾಕು ಹೋಗಕ್ಕೆ ಕೋರ್ಟು, ಪೊಲೀಸ್ ಸ್ಟೇಷನ್ಗೆಲ್ಲ. ಈ ತರದ್ದೇನೋ ನಮ್ಮ ಜಾತಕದಲ್ಲಿ ಮಾಡಿಟ್ಟಿದ್ರೆ ಮಾಟಮಂತ್ರ ಪ್ರಯೋಗದಿಂದ ಕೋರ್ಟ್ಗೆ ಹೋಗ್ಬಾರ್ದು, ಕೇಸಲ್ಲಿ ಗೆಲ್ಲಬಾರ್ದು ಅನ್ನೋದಾಗಿದ್ರೆ, ಅಥವಾ ಈಗ ಮಾಡ್ಸಕ್ ಶುರು ಮಾಡಿರ್ತಾರೆ ವರ್ತಮಾನ ಕಾಲದಲ್ಲಿ, ಅಥವಾ ಇನ್ ಫ್ಯೂಚರ್ ಭವಿಷ್ಯತ್ ಕಾಲದಲ್ಲಿ ಗೆದ್ದು ಬಿಡ್ತಾರೆ, ಅವ್ರ ತರ ಕೇಸ್ ಆಗ್ಬಿಡ್ತದೆ ಅಂತೇಳಿ ಮಾಟಮಂತ್ರ ತಂತ್ರ ಏನಾದ್ರು ಮಾಡಿಸಿದ್ರೆ, ಅಂತ ದೋಷದಿಂದ ಬಿಡುಗಡೆ ಆಗ್ಬೇಕು ಅಂದ್ರೆ ಶತ್ರುಹರ ಪ್ರತ್ಯಂಗಿರಾದೇವಿ ಮಂತ್ರವನ್ನ ಜಪ ಮಾಡ್ಬೇಕು, ಆರಾಧನೆ ಮಾಡ್ಬೇಕು, ತಂತ್ರ ಪ್ರಯೋಗ ಮಾಡ್ಬೇಕು ಅಂತ. ಹಾಗೆ ಆ ಮಂತ್ರ ಯಾವುದು, ಆ ತಂತ್ರ ಯಾವುದು, ಯಾವ ರೀತಿ ಆರಾಧನೆ ಮಾಡ್ಬೇಕು ಅನ್ನೋದನ್ನ ಮಾರ್ಚ್ 18ನೇ ತಾರೀಕು ನಾನು ಬೆಂಗಳೂರಿನಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ರಾಣಿ ಅಬ್ಬಕ್ಕ ಆಟದ ಮೈದಾನ ಅಂತಿದೆ, ಇಸ್ಕಾನ್ ಆಪೋಸಿಟ್ ಮಹಾಲಕ್ಷ್ಮಿ ಲೇಔಟ್ ಮೆಟ್ರೋ ಸ್ಟೇಷನ್ ಇದೆ. ಆ ಮೆಟ್ರೋ ಸ್ಟೇಷನ್
ಹಿಂಭಾಗದಲ್ಲಿ ರಾಣಿ ಹಬ್ಬಕ್ಕ ಆಟದ ಮೈದಾನ ಅಂತ ಒಂದು, ಆ ಮೈದಾನದಲ್ಲಿ ಯುಗಾದಿ ಅಮಾವಾಸ್ಯೆ ದಿವಸ 18ನೇ ತಾರೀಕು ಬುಧವಾರ ನಾವು 21 ವೆರೈಟಿ ಕಾಳಿಯರು, ಸ್ಮಶಾನ ಕಾಳಿ, ಗುಕ್ಷ ಕಾಳಿ, ಸಿದ್ಧ ಕಾಳಿ, ಚಂಡಿ ಕಾಳಿ, ಘೋರ ಕಾಳಿ, ಅಘೋರ ಕಾಳಿ, ರೌದ್ರ ಕಾಳಿ, ರಕ್ಷಾ ಕಾಳಿ, ಕಾಮಾಖ್ಯ ಕಾಳಿ, ಹೀಗೆ 21 ವೆರೈಟಿ ಕಾಳಿಯರು, ಶಾಂತಾ ದುರ್ಗಾ, ಶೂಲಿನಿ ದುರ್ಗಾ, ವನದುರ್ಗಾ, ಬ್ರಾಹ್ಮಿ ದುರ್ಗಾ, ವಿಜಯ ದುರ್ಗಾ ಅಂತ ಹೇಳಿ 21 ವೆರೈಟಿ ದುರ್ಗಿಯರು, ರಾಜಮಾತಂಗಿ, ಷೋಡಶಿ, ಬಗಳಾಮುಖಿ, ತಾರಾದೇವಿ, ಭುವನೇಶ್ವರಿ, ಧೂಮಾವತಿ ಇತರ 10 ದಶಮಹಾಕಾಳಿಯರು, 45ರಿಂದ 48 ವೆರೈಟಿನಲ್ಲಿ ಮಹಾಪ್ರತ್ಯಗಳ ವಿವಿಧ ರೀತಿಯ ಸಮಸ್ಯೆಗಳಿಗೆ ವಿವಿಧ ರೀತಿಯ ಮಂತ್ರಗಳಿಂದ ನಾವು 18ನೇ ತಾರೀಕು ಮಾರ್ಚ್ ಕಾಳಿ, ದುರ್ಗಿ, ದಶಮಹಾಕಾಳಿ ಮತ್ತು ಪ್ರತ್ಯೇಕ ದೇವಿಯನ್ನ ಕಳಸದ ಮುಖೇನ ಆಹ್ವಾನ ಮಾಡಿ ಅವ್ರಿಗೆಲ್ಲರಿಗೂ ಕೂಡ ಬೀಜ ಮಂತ್ರ, ಗಾಯತ್ರಿ ಮಂತ್ರ, ಮಾಲ ಮಂತ್ರದಿಂದ ಹೋಮ ಮಾಡಿ ನಿಮ್ಮಲ್ಲಿ ಇರತಕ್ಕಂಥ ಎಲ್ಲಾ ತರ ಭೂತ, ಪ್ರೇತ, ಮಾಟ ಮಂತ್ರ, ತಂತ್ರಬಾಧೆಗಳು, ಚೌಡಿ ಪ್ರಯೋಗ, ಚಂಡಿ ಪ್ರಯೋಗ, ವಾರಾಹಿ ಪ್ರಯೋಗ, ಪ್ರತ್ಯಂಗಿನ ಪ್ರಯೋಗ, ನರಸಿಂಹ, ಶರಭ, ಇದರ ಎಲ್ಲಾ ಕ್ಷುದ್ಧ ಗ್ರಹ ಪ್ರಯೋಗಗಳು, ದುಷ್ಟಗ್ರಹ ಪ್ರಯೋಗಗಳು, ಭೂತ ಪ್ರೇತ ಬಾಧೆಗಳು, ಇದೆಲ್ಲ ಹಳೆಯ ವರ್ಷ ಮುಗಿತಾ ಇದೆ, ಹೊಸ ವರ್ಷ ಪ್ರಾರಂಭ, ವಿಶ್ವಾವಸ ಸಂವತ್ಸರ ಎಂಡಿಂಗು, ಪರಾಭವ ಸಂವತ್ಸರ ಪ್ರಾರಂಭ. ಆ ಒಂದು ಸಂಧಿ ಕಾಲದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 9ರಿಂದ 10 ಗಂಟೆ ತನಕ ನಾವು ಈ ರಾಣಿ ಹಬ್ಬಕ್ಕ ಆಟದ ಮೈದಾನ ಮಹಾಲಕ್ಷ್ಮಿ ಹೋಟೆಲ್ ಇದೆ, ಮಹಾಲಕ್ಷ್ಮಿ ಹೋಟೆಲ್ ಮೆಟ್ರೋ ಸ್ಟೇಷನ್ ಹಿಂಭಾಗದಲ್ಲಿದೆ, ಅಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದೀವಿ. ಈ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ಎಷ್ಟೋ ವರ್ಷದ ಮಾಟ ಮಂತ್ರ ಮಾಡಿದ್ರೆ ನಾವು ತಕೊಂಡೇ ಇಲ್ಲ, ತೆಗ್ದಾಕೇ ಇಲ್ಲ, ಪದೇ ಪದೇ ಮಾಡಿಸ್ತಿರ್ತಾರೆ. ಇವಾಗ ಮುಂದೆ ಮಾಡಿಸೋರು ಇರ್ತಾರೆ, ಅವ್ರು ಸತ್ತರು ಅವ್ರ ಮಕ್ಕಳ ಮೇಲೆ ಮಾಡಿಸ್ತಾರೆ. ಈ ತರ ದೋಷದ ಬಿಡುಗಡೆ ಆಗಿ ಸುಖ ಸಂತೋಷ ಆರೋಗ್ಯವಾಗಿ ಇರ್ಬೇಕು ಅನ್ನೋದಾಗಿದ್ರೆ ಇಂಜೆಕ್ಷನ್, ಈ ಮಾಟ ಮಂತ್ರ ತಂತ್ರ ಪ್ರಯೋಗನ ಒಂದು ಟ್ಯಾಬ್ಲೆಟ್, ಇಂಜೆಕ್ಷನ್ ಮತ್ತೆ ಗ್ಲುಕೋಸ್ ಬಾಟಲ್ ತೆಗಿಯಕ್ ಸಾಧ್ಯ ಇಲ್ಲ, ಇದು ವಿಜ್ಞಾನಕ್ಕೆ ಮೀರಿದಂಥದ್ದು. ಈ ತರ ದೋಷ ನಾವು ನರಳುತ್ತಿದ್ರೆ 18ನೇ ತಾರೀಕು ಭಾಗವಹಿಸಿ. ಹೇಗೆ ಭಾಗವಹಿಸ್ಬೇಕು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೀವಿ ನೋಡಿ, ಆ ಸ್ಕ್ರೀನ್ ಮೇಲೆ ತೋರಿಸೋ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ. ನಾವು ಯಾವ ದೇವ್ರ ಪೂಜೆ ಮಾಡ್ತೀವಿ, ಹೇಗೆ ಮಾಡ್ತೀವಿ ಮತ್ತು ವಿಧಿವಿಧಾನಗಳ ತಿಳಿಸಿದೀವಿ. ಯಾರು ಈ ಕಾರ್ಯಕ್ರಮಕ್ಕೆ ಬುಕ್ ಮಾಡ್ಕೊಳ್ತಾರೋ ಅವ್ರು ಬರ್ಬೇಕಾದ್ರೆ ಒಂದು ತೆಂಗಿನಕಾಯಿ ತರಬೇಕು. ಒಂದು ತೆಂಗಿನಕಾಯಿ ನವಗ್ರಹ ಅಂತ ಅರ್ಥ, ಒಂದು ತೆಂಗಿನ 9 ಗ್ರಹಗಳು ಇರ್ತದೆ. ನಮ್ಮ ಜಾತಕದ ಏನಾದ್ರು ನವಗ್ರಹಗಳಿಂದನೇ ತೊಂದರೆ ಇದ್ರೆ ಆ ಯುಗಾದಿ ಅಮಾವಾಸ್ಯೆ ತೆಗೆಯೋಕೆ ಹೇಳ್ಕೊಡ್ತೀವಿ. ರಾಹು, ಕೇತು, ಶನಿ, ಮಂಗಳ, ಈ 4 ಗ್ರಹಗಳನ್ನ ನಮ್ಮಲ್ಲಿ ವೀಕ್ ಮಾಡ್ಬಿಡ್ತಾರೆ ನಮ್ಮ ಜಾತಕದಲ್ಲಿ ಮಾಟ ಮಂತ್ರ ಮಾಡಿ ವಿವಿಧ ರೀತಿಯ ಪ್ರಯೋಗಗಳಿಂದ. ಅದನ್ನ ತೆಗೆದಾಕ್ಲಿಕ್ಕೆ ನಾವು ಏನ್ ಮಾಡ್ಬೇಕು, ರಾಹು ಅಂದ್ರೆ ನಿಂಬೆಹಣ್ಣು, ಮೆಣಸಿನ್ಕಾಯಿ ಮಂಗಳ ಗ್ರಹ, ಒಣಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಆಗಿರ್ಬೋದು, ಗುಂಟೂರು ಮೆಣಸಿನ್ಕಾಯಿ ಆಗಿರ್ಬೋದು, ಒಂದು ತೆಂಗಿನಕಾಯಿ, 12 ನಿಂಬೆಹಣ್ಣು, 12 ಕಾಯಿನ್, ಶುಕ್ರ ಕಾಯಿನ್ಸ್, ಕಾಸು, 2 ರೂಪಾಯಿ ಕಾಯಿನು, 1 ರೂಪಾಯಿ ಕಾಯಿನು, ಯಾವ್ದು ಒಟ್ಲೆ 12 ಕಾಯಿನ್ಸ್, 100 ಗ್ರಾಮ್ ಒಣಮೆಣಸಿನ್ಕಾಯಿ, ಕುಚ, ಮಂಗಳ, ಇದಿಷ್ಟು ನೀವು ತಗೊಂಡ್ ಬರ್ಬೇಕು. ಆವತ್ತೊಂದು ದಿವಸ ರಿಜಿಸ್ಟರ್ ಮಾಡಿದ್ಮೇಲೆ, ಆ ಸೈಟ್ ಮುಖಾಂತರ ರಿಜಿಸ್ಟರ್ ಮಾಡಿದ್ಮೇಲೆ ತಗೊಂಡ್ಬರ್ಬೇಕು. ಯಾರು ನಿಮ್ಮ ಮನೆಯಿಂದ ಈ ಯಾಗಕ್ಕೆ ಭಾಗವಹಿಸಕ್ ಆಗೋದಿಲ್ವೋ ಅವ್ರ ಕೇಳಿ ತೆಂಗಿನಕಾಯಿ, ಕಾಯಿನ್, ನಿಂಬೆಹಣ್ಣು, ಒಣಮೆಣಸಿನಕಾಯಿನ ಮುಟ್ಟಿಸ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಂಡು ಅವ್ರು ಏನ್ ಸಮಸ್ಯೆ ಇದ್ದೋ ಅದಕ್ಕೆ ಅದರ ಸಮಸ್ಯೆ ಟ್ರಾನ್ಸ್ಫರ್ ಮಾಡಿ ಯಾಗ ಆಗೋ ಸಮಯಕ್ಕೆ ತಗೊಂಬಂದ್ರೆ ನಾನು ನಿಮ್ಗೆ ಮುಖಾಂತರ ಸಂಕಲ್ಪ ಮಾಡಿಸಿ ಮುದ್ರ, ಮಂತ್ರ, ತಂತ್ರಗಳನ್ನ ಮಾಡಿಸಿ ಮತ್ತೆ ನಾವು ಕೂಡ ನಿಮ್ಗೆ ಹಲವಾರು ಗಿಡಮೂಲಿಕೆಗಳನ್ನ ನಿಮಗೆ ಕೊಡ್ತೀವಿ. ಒಂದು ಕಿಟ್ ಕೊಡ್ತೀವಿ, ಆ ಕಿಟ್ನಲ್ಲಿ ಹಲವಾರು ಮೂಲಿಕೆಗಳಿರ್ತದೆ. ಆಯಾ ಮಂತ್ರಕ್ಕೆ ಆಯಾ ಮೂಲಿಕೆಗಳನ್ನ ತಂತ್ರ ಮಾಡಿ ನಿಮ್ ಕೈಯಿಂದ ಪೂರ್ಣಾವತಿ ಮಾಡಿಸ್ತೀವಿ ಹೋಮಕುಂಡಕ್ಕೆ. ಈ ಒಂದು ಇಡೀ ಅವಕಾಶವನ್ನ ಉಪಯೋಗಿಸ್ಕೊಳ್ಳಿ. ಇಡೀ ವರ್ಲ್ಡ್ ಅಲ್ಲೇ ಈ ಒಂದು ವಿಶ್ವಾವಸು ಸಂವತ್ಸರ ಅಂತ್ಯಕಾಲದಲ್ಲಿ, ಪರಾಭವ ಸಂವತ್ಸರ ಪ್ರಾರಂಭ ಕಾಲದಲ್ಲಿ ಇಡೀ ಜಗತ್ನಲ್ಲಿ ನಾವು ಒಬ್ಬರೇ ಇದು ಮಾಡ್ತಾ ಇರೋದು. ಇಂಥ ಹೋಮ ಮತ್ತೆ ಮಾಡೋದು ಸಾಧ್ಯ ಇಲ್ಲ. ನೀವು ಭಾಗವಹಿಸಿ, ನಿಮ್ಮ ಕುಟುಂಬದವರು ಭಾಗವಹಿಸಕ್ಕೆ ರೆಫರ್ ಮಾಡಿ, ಬಂಧು ಮಿತ್ರರಿಗೂ ಕೂಡ ಹೇಳಿ. ಈ ಕಾರ್ಯಕ್ರಮ ಬಿಡದೆ ನೀವು ಬಂದ್ರೆ ನಿಮ್ಗೆ ಬಹಳಷ್ಟು ಮಂತ್ರ ತಂತ್ರ ಎಲ್ಲ ಕಲ್ತ್ಕೊಳ್ತೀರಾ. ನಿಮ್ಗೂ ಒಳ್ಳೆ ವಿಶೇಷವಾದ ಜ್ಞಾನ ಅಭಿವೃದ್ಧಿ ಆಗತ್ತೆ. ನಿಮ್ಮಲ್ಲಿ ಇರೋದ್ರಿಂದ ಹಳೆ ಮಾಟ ಮಂತ್ರ, ಇವಾಗಿನ ಮಾಟ ಮಂತ್ರ ಮುಂದೆ ಮಾಡೋದೆಲ್ಲ ಡಿಸ್ಚಾರ್ಜ್ ಆಗಿ ಹೊಸ ವರ್ಷದಿಂದ ಸುಖ ಶಾಂತಿಯಿಂದ ಚೆನ್ನಾಗಿ ಆರಾಮಾಗಿರ್ಬೋದು ಅಂತ ನಾನು ಭರವಸೆ ಕೊಡ್ತೀನಿ. ಅಷ್ಟು ವಿಶೇಷವಾದದ್ದು ಈ ಪೂಜಾ ಯಾಗ, ಮಹಾಪ್ರತ್ಯಂಗಿರ ಯಾಗ. ನಾವೆಲ್ಲೋ ಹೋಗಿ ಒಂದು 4 ಜನ ಕಾಫಿ ಕುಡಿದು ಬಿಟ್ರೆ, ಒಂದು ತಿಂಡಿ ತಿಂದ್ಬಿಟ್ರೆ, ಇಲ್ಲ ಒಂದು ಸಿನಿಮಾಗೆ ಹೋಗಿ ಬಂದ್ಬಿಟ್ರೆ, ಇಲ್ಲ ಬಾರ್ ರೆಸ್ಟೋರೆಂಟ್ಗೆ ಹೋಗಿ ಬಂದ್ರೆ 1000 ರೂಪಾಯಿ ಖರ್ಚು ಮಾಡ್ತೀವಿ. ಆದ್ರೆ ಕೇವಲ ಒಂದು ಸಣ್ಣ ಒಂದು ದಾನ ಇದು ನೀವು ಕೊಡ್ತಿರೋದು. ವೆಬ್ಸೈಟ್ ನಾವು ಎಲ್ಲ ಅನೌನ್ಸ್ ಮಾಡಿದೀವಿ, ಅದ್ರ ಪ್ರಕಾರ ರಿಜಿಸ್ಟರ್ ಮಾಡ್ಕೊಳ್ಳಿ. ಬೇಗ ನಿಮ್ಮಲ್ಲಿರೋ ಎಲ್ಲ ದೋಷ ನಿವಾರಣೆ ಮಾಡಿ. ಕೋರ್ಟು, ಪೊಲೀಸ್ ಸ್ಟೇಷನ್, ಆಸ್ಪತ್ರೆ
ಎಲ್ಲೂ ಕ್ಯೂರ್ ಆಗದೆ ಇರುವಂತದ್ದು, ಪರಿಹಾರ ಸಿಗದಿರೋದು ಈ ಒಂದು ಯಾಗದಲ್ಲಿ ನಿಮ್ಮ ಮನಸ್ಸಂಕಲ್ಪ ಮುಖಾಂತರ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತೀನಿ, ಸ್ಕ್ರೀನ್ ಮೇಲೆ ತೋರಿಸ್ತಾ ಲಿಂಕ್ ಕ್ಲಿಕ್ ಮಾಡಿ, ಅದರಲ್ಲಿ ಎಲ್ಲಾ ಡೀಟೇಲ್ಸ್ ಇಂಗ್ಲಿಷ್ ಕನ್ನಡ ಎರಡರಲ್ಲೂ ಇದೆ, ನೋಡಿ ಕೂಡಲೇ ಬುಕ್ ಮಾಡ್ಕೊಳ್ಳಿ. ಕೇವಲ ಕೆಲವೇ ಸೀಟ್ಗಳು ಮಾತ್ರ ಉಳಿದಿದೆ. ಬುಕ್ ಮಾಡಿಕೊಂಡು ಈ ಕಾರ್ಯಕ್ರಮ ಭಾಗವಹಿಸಿ ಎಲ್ಲ ಮಾಟ ಮಂತ್ರ ತಂತ್ರದ ಮುಕ್ತರಾಗ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂತ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.